ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾಧ್ಯಕ್ಷ. ನನ್ನ ಜೊತೆಗೆ ಉಪಾಧ್ಯಕ್ಷರಾಗಿರುವಂಥ ತಿಪ್ಪಣ್ಣ ರಾವೂರ್ ಸಾವ್ಕಾರವರಿದ್ದಾರೆ, ಶಿವಲಿಂಗಪ್ಪ ವಗ್ಗಿಯವರಿದ್ದಾರೆ, ನಮ್ಮ ವಕೀಲರಾಗಿರುವಂಥ ನಾಗೇಂದ್ರಪ್ಪ ಪೂಜಾರಿ ಅವರಿದ್ದಾರೆ, ನಮ್ಮ ರಾಜ್ಯ ನಿರ್ದೇಶಕರಾಗಿರುವಂಥ ಭಗವಂತರಗೌಡ ಪಾಟೀಲ್ ಅಂಕಲ್ಗಿಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಅಂತಂದರೆ ದಿನಾಂಕ 27/8/2024 ದಿನಾಂಕ 27/8/2024 ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡೂ ಸಂಸ್ಥೆಗಳಿಂದ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಿಂದ 27/8/2024 ಬೆಂಗಳೂರಿನ ಸ್ವತಂತ್ರ ಉದ್ಯಾನದಿಂದ ಕಾಲ್ನಡಿಗೆ ಮುಖಾಂತರ ರಾಜಭವನ ಮುತ್ತಿಗೆ ಅಂತಕ್ಕಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಏನದಂದ್ರೆ ಕಲಬುರಗಿ ಜಿಲ್ಲೆಯ ಸಮಸ್ತ ಕುರುಬ ಜನಾಂಗ, ಶೋಷಿತ ಸಮುದಾಯ, ಹಿಂದುಳಿದ ಜಾತಿ, ಅಲ್ಪಸಂಖ್ಯಾತರು ಎಲ್ಲ ಜನಾಂಗಗಳ ಬೆಂಬಲ ಇವತ್ತಿನ ದಿವಸ ಆ ಹೋರಾಟಕ್ಕೆ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಂದಿದ್ದೇವೆ. ಮತ್ತು ಸುಮಾರು ಒಂದು 5,000 ಜನ ಕಲಬುರಗಿಯಿಂದ ಎಲ್ಲ ಹಿಂದುಳಿದ ಜಾತಿಗಳು, ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತರು ಸೇರಿ ಆ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರಾಜ್ಯಪಾಲರೇ, ನೀವೇನು ನೋಟಿಸ್ ಕೊಟ್ಟಿದ್ರಿ, ಏನು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರಿ, 400 ಪುಟಗಳ ನೋಟಿಸನ್ನು 4 ಗಂಟೆದಲ್ಲಿ ಉತ್ತರ ಕೊಡ್ರಿ ಅಂತಕ್ಕಂಥ ನೋಟಿಸ್ ಕೊಟ್ಟಿದ್ರಿ. ಆ ನೋಟಿಸ್ ಕೂಡಲೇ ವಾಪಸ್ ತೊಗೋಬೇಕು. ಒಂದು ವೇಳೆ ನೀವು ವಾಪಸ್ ತೊಗೋಲಿಲ್ಲ ಅಂತಂದರೆ ಈ ಬಾರಿ ರಾಜಭವನ ಮುತ್ತಿಗೆ, ಮುಂದಿನ ಬಾರಿ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಆಂದೋಲನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಮೂಲ ಕಾರಣ ನೀವೇ ಆಗ್ತೀರಿ ಅಂತಕ್ಕಂಥದ್ದು. ನಿಮ್ಮ ತಲೆಯಲ್ಲಿ ಸಂವಿಧಾನ ಇರಬೇಕೇ ವಿನಃ, ನಿಮ್ಮ ತಲೆಯಲ್ಲಿ ಕಾನೂನು ಇರಬೇಕೇ ವಿನಃ, ನಿಮ್ಮ ತಲೆಯಲ್ಲಿ BJP ಇರಬಾರ್ದು, ನಿಮ್ಮ ತಲೆಯಲ್ಲಿ JDS ಇರಬಾರ್ದು, ನಿಮ್ಮ ತಲೆಯಲ್ಲಿ RSS ಇರಬಾರ್ದು. ಈ ಪಾರ್ಸಲಿಟಿ ಮಾಡುವುದ್ರ ಮುಖಾಂತರ ಕರ್ನಾಟಕದ ಬಡ ಜನರ, ಕರ್ನಾಟಕದ ನಿರ್ಗತಿಕ ಜನರ ಪ್ರತಿನಿಧಿ ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಅವಮಾನ ಅಲ್ಲ. ಇದು ಶೋಷಿತ ಸಮುದಾಯ, ಹಿಂದುಳಿದ ಸಮುದಾಯ, ಅಲ್ಪಸಂಖ್ಯಾತರ ಸಮುದಾಯ, ಇಡೀ ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ಈ ಅವಮಾನವನ್ನು ನಾವು ಸಹಿಸ್ಕೊಳ್ಳಲ್ಲ. ದಯವಿಟ್ಟು ನಿಮ್ಮಲ್ಲೇನು ಕಾನೂನುಬದ್ಧವಾಗಿ ಯಾರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಾನ್ಯ HD ಕುಮಾರಸ್ವಾಮಿ ಅವರು, ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು, ಇಡೀ ರಾಜ್ಯದಲ್ಲಿ ಲೂಟಿ ಮಾಡಿರುವಂಥ ರೆಡ್ಡಿ ಅವರು, ಅಂಥವ್ರಿಗೆ ಪ್ರಾಸಿಕ್ಯೂಷನ್ ಕೊಡ್ರಿ ಅಂತ ಹೇಳಿ 4, 5 ತಿಂಗಳು, 6 ತಿಂಗಳು, 1 ವರ್ಷ ಆಯ್ತು ನಿಮ್ಮಲ್ಲಿ ಅಪ್ಲಿಕೇಶನ್ ಬಂದಿವೆ. ಇವರು ಆರೋಪಿಗಳು ಅದಾರಂಥ ತನಿಖಾ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. ಅವರನ್ನು ಬಿಟ್ಟು ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದೀನದಲಿತರ ಪರವಾಗಿ, ಶೋಷಿತರ ಪರವಾಗಿ ಹಗಲಿರುಳು ಚಿಂತನೆ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ 4 ಗಂಟೆದಾಗ ಕೊಡ್ತೀರಿ, ಅವ್ರಿಗೆ ನೀವು ನೋಟಿಸೇ ಕೊಡಲ್ಲ ಅಂತಕ್ಕಂಥದ್ದು ಇದು ಖಂಡನೆ. ಇದು ಕೂಡಲೇ ಏನದಂದ್ರೆ ವಾಪಸ್ ತೊಗೋಬೇಕು ಅಂತಕ್ಕಂಥ ಆಗ್ರಹಕ್ಕೆ ಏನದಂದ್ರೆ ಕಲಬುರಗಿ ಜಿಲ್ಲೆ ಆಗ್ರಹದೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ಜನರು ಅದಕ್ಕೆ ಬೆಂಬಲವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರಾಜ್ಯಪಾಲರ ತಲೆಯಲ್ಲಿ ಸಂವಿಧಾನ ಇಲ್ಲ, ರಾಜ್ಯಪಾಲರ ತಲೆಯಲ್ಲಿ ಕಾನೂನಿಲ್ಲ, ರಾಜ್ಯಪಾಲರ ತಲೆಯಲ್ಲಿ ಅಂಬೇಡ್ಕರ್ರ ವಿಚಾರಗಳಿಲ್ಲ. ರಾಜ್ಯಪಾಲರ ತಲೆಯಲ್ಲಿ ಮನುವಾದಿ ಇದೆ. ರಾಜ್ಯಪಾಲರ ತಲೆಯಲ್ಲಿ ಮನುವಾದಿ ತಾರತಮ್ಯ, ಜಾತಿ ನಡಬರ್ಕೆ ಇವತ್ತಿನ ದಿವಸ ಬಡತನದಲ್ಲಿ ಹುಟ್ಟಿ ಬೆಂದು ಬಳಲಿ ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಅನುಕೂಲ ಕೊಡ್ತಾ ಇದ್ದಾರಲ್ಲ, ಇದು ಮುಂದುವರೆದ ಜನಾಂಗಕ್ಕೆ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 5 ಗ್ಯಾರಂಟಿ ಕೊಡುವುದ್ರ ಮುಖಾಂತರ ಕರ್ನಾಟಕ ಜನ ನೆಮ್ಮದಿಯಾಗಿ ಮಲ್ಕೋತಾ ಇದ್ದಾರೆ. ಅದು ಮನುವಾದಿಗಳಿಗೆ ಸಾಧ್ಯ ಇಲ್ಲ. ಮನುವಾದಿಗಳ ಕುತಂತ್ರಿ, BJPಗಳ ಕುತಂತ್ರಿ, ಅದರಾಗ JDSನವ್ರ ಕುತಂತ್ರಿ, ಇವರು 3 ಮಂದಿ ಕೂಡಿಕಿಸಿ ರಾಜ್ಯಪಾಲರಿಗೆ ತಲೆ ತುಂಬ್ತಾ ಇದ್ದಾರೆ. ಅದಕ್ಕೆ ಅವ್ರು ದೂರಿಟ್ಟು ನೀವು ಸಂವಿಧಾನ ಪ್ರಕಾರ ಕಾರ್ಯ ಮಾಡಿರಿ ಅಂತಕ್ಕಂಥ ಆಗ್ರಹ ರಾಜ್ಯಪಾಲರಿಗೆ ಮಾಡಿ.